ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಸೂರು ರೈಡರ್. ಏನಪ್ಪ ಬೆಳಗ್ಗೆ ಹೊತ್ತು ಮನೆಯಿಂದ ಶುರು ಮಾಡ್ತಾಯಿದ್ದೆ. ಯಾವಾಗಲೂ ಇವತ್ತೇನು ಜೋಗದ ಗುಂಡಿ ಮುಂದೆ ನಿಂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ. ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಇಲ್ಲಿವರೆಗೂ ಹೇಗೆ ಬಂದಿದ್ದೀನಿ ಅಂತ ನೀವು ಒಂದ್ಸಲಿ ಈ ವಿಡಿಯೋನ ಫಸ್ಟಿಂದ ನೋಡ್ಕೊಂಬನ್ನಿ. ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ. ನೀವು ಫಸ್ಟಿಂದ ನೋಡ್ಕೊಂಬರೋಷ್ಟೊಳಗೆ ನಾವು ಹೋಗಿ ಒಳಗಡೆ ಜೋಗ ಜಲಪಾತ ನೋಡ್ಕೊಂಡು ಬರ್ತೀವಿ. ಅದಾದ್ಮೇಲೆ ನಿಮಗೂ ತೋರಿಸ್ತೀನಿ. ಮತ್ತೊಂದು ನನ್ನ ವಿಡಿಯೋಗೆ ಸ್ವಾಗತ ನಿಮ್ಗೆಲ್ಲರಿಗೂ. ಸೊ ನಿಮ್ಗಾಗಲೇ ಗೊತ್ತಾಗಿದೆ ನಾನೀಗ ಎಲ್ಲಿದ್ದೀನಿ ಅಂತ, ಎಲ್ಲಿ ಹೋಗ್ತಾ ಇದೀವಿ ಅಂತಲೇ ಗೊತ್ತಾಗಿದೆ. ಓಕೆ, ಈಗ ಟೈಮ್ ಎಕ್ಸಾಕ್ಟ್ಲಿ 2:20, ಇನ್ನೊಂದು 5 ನಿಮಿಷ ಹೊರಟೆ. ಆ್ಯಂಡ್ ಪ್ರಣಾಮ ಮತ್ತು ಶ್ರೀಧರ್ ಇಲ್ಲಿ ಸಿಗ್ತಾರೆ ದಾರಿಲಿ ಮೀಟಪ್ ಪಾಯಿಂಟಲ್ಲಿ. ಸೊ ಇಲ್ಲಿಂದ ಹೋಗಿ ಮೀಟಪ್ ಪಾಯಿಂಟಲ್ಲಿ ಅವ್ರನ್ನೆಲ್ಲ ಮೀಟ್ ಮಾಡಿ ಸೊ ಅಲ್ಲಿಂದ ಸೀದಾ ಹೊರಡ್ತಾ ಇರೋದೇನೆ. ಸೊ ತುಂಬ ಏನು ಟೈಮ್ ವೇಸ್ಟ್ ಮಾಡೋದಿಲ್ಲ, ದಾರಿಲಿ ಹೋಗ್ತಾ ಸಿಗೋಣ. ಅಂತೂ ಇಂತೂ ಹೊರಟಾಯಿತು. ಸೊ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದು ಇವತ್ತು ಹೊರಡ್ತಾ ಇದ್ದೀವಿ. ಆ್ಯಂಡ್ ಇನ್ನೂ ಮೀಟ್ ಆಗಿಲ್ಲ, ಜಸ್ಟ್ ಮನೆಯಿಂದ ಹೊರಟು ಒಂದು 5 ಮಿನಿಟ್ಸ್ ಆಯಿತು. ಎಷ್ಟು ಚೆನ್ನಾಗಿದೆ, ಮಧ್ಯರಾತ್ರಿ 2 ಗಂಟೆ 30 ನಿಮಿಷದಲ್ಲಿ ಮೈಸೂರಿನ KR ಸರ್ಕಲ್ ಸುತ್ತಮುತ್ತ. ನನಗೆ ಕಾಯ್ತಾ ಇರೋಂಗಿದೆ, ಇವರಿಬ್ಬರು ಎಲ್ಲ ಬಂದು ಮೀಟ್ ಆಗಿದ್ದೀವಿ ಈಗ. ಸೊ ಇಲ್ಲಿ ಪ್ಯಾಲೇಸ್ ಮುಂದೆ ಕೋಟೆ ಆಂಜನೇಯನ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಅಲ್ಲೇ ಬಂದು ಸಿಕ್ಕಿದ್ದೀವಿ. ಸೊ ಇನ್ನೇನಿಲ್ಲ, ಈಗ ಒಂದು 5 ಮಿನಿಟ್ಸು ಹೊರಡ್ತಾ ಇರೋದೆ. ಶ್ರೀಧರ್ ಬೈದೊಂದು ಲಗೇಜ್ ಕಟ್ಟಬೇಕು, ಅದು ಕಟ್ಬಿಟ್ಟು ಹೊರಡ್ತಾ ಇರೋದೆ. ನೋಡಿ, ಗಾಡಿಗಳೆಲ್ಲ ಬಂದು ನಿಂತಿದೆ. ಅಲ್ಲೊಂದು RS 200 ಇದೆ, ಹಿಮಾಲಯನ್ ಒಂದು. ಸೊ ನಮ್ಮ ಸಲಗ KTM 390 ಅಡ್ವೆಂಚರ್. ಪ್ರಣಾಮ್ ಅವರು ನಮಗೆಲ್ಲ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಸೊ ನೋಡಿ, ಸೊ ದಾರಿಲಿ ಹೋಗ್ತಾ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಸಿಗೋಣ. ಜೈ ಆಂಜನೇಯ. ಓಕೆ, ಆಂಜನೇಯನ ಹೆಸರು ಹೇಳ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಎಕ್ಸಾಕ್ಟ್ 3 ಗಂಟೆ ಅಂತ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. 3 ಗಂಟೆ 10 ನಿಮಿಷಕ್ಕೆ ಹೊರಡ್ತಾ ಇದ್ದೀವಿ. ಈಗ ಸಹಜ ಇದು 5-10 ನಿಮಿಷ ನಿಧಾನ ಆಗೋದು, ಬಟ್ 3 ಗಂಟೆ 10 ನಿಮಿಷಕ್ಕೆ ಹೊರಟಿರೋದು ಖುಷಿ. ಸ್ವಲ್ಪ ಮೈಸೂರು ಸಿಟಿ ಆದಮೇಲೆ ಸಿಗೋಣ, ಯಾಕಂದರೆ ಈಗಂತೂ ಏನೂ ಕಾಣೋದಿಲ್ಲ. ಓಕೆ, ಏನಾದ್ರು ಇಂಟ್ರೆಸ್ಟಿಂಗ್ ಇದ್ದರೆ ಸಿಗುವ. ಇಂತೂ ಕೊನೆಗೆ ಮೈಸೂರು ಬಿಟ್ಟು ಈಗ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮೇಲೇ ಹೋಗಿ ಅಲ್ಲಿ ಡಿವೇಟ್ ಆಗೋಣ ಅಂತ. ಯಾಕಂದರೆ ಇಷ್ಟೊತ್ತಲ್ಲಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಅಟ್ಲೀಸ್ಟ್ ಇವಾಗಲಾರು 2 ವೀಲರ್ದು ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ವೇಯಲ್ಲಿ ಮಜಾ ತಗೊಳ್ಳೋಣ ಅಂತ. ಎಕ್ಸಾಕ್ಟ್ 11 ನಿಮಿಷದಲ್ಲಿ ಪ್ಯಾಲೇಸ್ ಮುಂದೆಯಿಂದ ಶ್ರೀರಂಗಪಟ್ಟಣ ರೋಡ್ನ ಕ್ರಾಸ್ ಮಾಡಿಬಿಟ್ಟು ಚನ್ನರಾಯಪಟ್ಟಣ ಫಸ್ಟು ಸ್ಟಾಪ್ ಅಂತ ಅಂದ್ಕೊಂಡಿದ್ದೀವಿ. ಪಾಂಡುಪುರ ದಾಟಿ ಆಯಿತು. ಸೊ ಹಿಂದೆ ಆರಾಮಾಗೆ ಬರ್ತಾ ಇದ್ದಾರೆ. ನಾನೇನು ತುಂಬ ಸ್ಪೀಡಾಗಿ ಹೋಗ್ತಾ ಇಲ್ಲ, ಅರೌಂಡ್ 60-70 ಮೇಂಟೈನ್ ಮಾಡ್ತಿರೋದು. ಯಾಕಂದರೆ ಇಲ್ಲಿ ರೋಡೇನು ಅಷ್ಟು ಚೆನ್ನಾಗಿಲ್ಲ. ಸೊ ನಂದು ಮತ್ತು ಪವನ್ದು ಅಡ್ವೆಂಚರ್ ಗಾಡಿಗಳು ಸ್ವಲ್ಪ ರೋಡಲ್ಲಿರೋ ಪಾಟೋಲ್ಸ್ಗಳಾಗಲಿ ಹಂಪ್ಗಳಾಗಲಿ ಗ್ಲೈಡ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಬಟ್ ಶ್ರೀಧರ್ ಬೈದು RS 200 ಸ್ವಲ್ಪ ಎತ್ತಾಕುತ್ತೆ. ಆ್ಯಂಡ್ ಈಗ ಶುರು ಮಾಡಿರೋದ್ರಿಂದ ಇನ್ನೂ ಗಾಡಿ ಗ್ರಿಪ್ಪು ಅಷ್ಟು ಬಂದಿರೋದು ಕಷ್ಟ ಇರುತ್ತೆ. ಸೊ ಸ್ವಲ್ಪ ದೂರ ಆರಾಮಾಗಿ ಹೋಗೋಣ ಅಂತ 70-80 ಹೋಗ್ತಾ ಇದ್ದೀನಿ. ಎಂಟ್ರಿ ಅದು ಇಲ್ಲಿ ನೋಡಿ, ಆಗಲೇ ಜನಗಳು ಹೆಂಗೆ. ಇಲ್ಲೆಲ್ಲ APMC ಮಾರ್ಕೆಟ್ ಇದೆ. ಸೊ ಮೋಸ್ಟ್ಲಿ APMC ಮಾರ್ಕೆಟಿಗೆ ಬರೋರೆಲ್ಲ 4:15-5 ಗಂಟೆಯಿಂದೆಲ್ಲ ವ್ಯಾಪಾರ ಶುರುವಾಗ್ಬಿಡುತ್ತೆ. ಬೇರೆ ಹಳ್ಳಿಗಳಿಂದ ಬಂದು ಇಲ್ಲೆಲ್ಲ ಮಾರೋದಕ್ಕೆಲ್ಲ ಜಾಗ ಇದೆಯಲ್ಲ. ಸೊ ಅದಕ್ಕೇ ಅಷ್ಟು ಜನ ಕಾಣಿಸ್ತಾ ಇದ್ದಾರೆ ಅಲ್ಲಿ. 3:10 ನಾವು ಅಲ್ಲಿ ಬಿಟ್ಟಾಗ 14 ಮಿನಿಟ್ಸ್ಗೆ 60 ಕಿಲೋಮೀಟರ್ಸ್ ಬಂದಿದ್ವಿ. 60 or 59 ಕಿಲೋಮೀಟರ್ಸ್ ಏನೋ ಬಂದಿದ್ವಿ. ಸೊ ಇಲ್ಲಿವರೆಗೂ ಎಲ್ಲ ಆರಾಮಾಗಿ ಹೋಗ್ತಾ ಇದೆ. ಸೋ ಫಾರ್ ಸೋ ಗುಡ್. ಎಲ್ಲರೂ ನಮ್ಮ ಥರನೇ. ನಾನು 5 ಲೈಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಅವನು 5 ಲೈಟ್ ಹಾಕ್ಕೊಂಡು ಬರ್ತಾ ಇದ್ದಾನೆ. ಪ್ರಣಾಮು ಹಿಂದೆ 5 ಲೈಟ್ ಇದೆ. ಶ್ರೀಧರ್ ಬೈ ಗಾಡೀಲಂತೂ ಏನೋ ಆಕ್ಸ್ ಲೈಟ್ಸ್ ಇಲ್ಲ. ಸೊ ಹಂಗಾಗಿ ನಾವು ಇಬ್ಬರೂ ಅವ್ರನ್ನ ಮಧ್ಯಕ್ಕೆ ಹಾಕ್ಕೊಂಡಿದ್ದೀವಿ. ಓಕೆ, ಕಿಕ್ಕೇರಿ ಅನ್ನೋ ಊರಿಗೆ ಬಂದಿದ್ದೀವಿ ಈಗ. ಸೊ ಮೈಸೂರಿಂದ ಒಂದು 73 ಕಿಲೋಮೀಟರ್ಸ್ ಬಂದಿದ್ವಿ. 72 or 73 ಕಿಲೋಮೀಟರ್ಸು. ಪರವಾಗಿಲ್ಲ, ಆನ್ ಟೈಮಲ್ಲೇ ಬರ್ತಾ ಇದ್ದೀವಿ, ಅಂದ್ಕೊಂಡಿದ್ದ ಟೈಮಲ್ಲೇ. ಚನ್ನರಾಯಪಟ್ಟಣ ಎಂಟ್ರಿ ಆದೋ ಈಗ. ಓಕೆ, ಎಕ್ಸಾಕ್ಟ್ ಅಂದ್ಕೊಂಡ ಹಾಗೇ 1 hour 20 ಮಿನಿಟ್ಸಲ್ಲಿ ಬಂದಿದ್ದೀನಿ ಇಲ್ಲಿಗೆ ಚನ್ನರಾಯಪಟ್ಟಣ. ಓಕೆ, 94 ಕಿಲೋಮೀಟರ್ಸ್ ಆಯಿತು ಈಗ. ಸೊ ಒಂದು ಬ್ರೇಕಿಗೆ ನಿಲ್ಲಿಸ್ಬೇಕೀಗ. ಸೊ ಎಲ್ಲಿ ನಮಗೆ ಟೀ ಅಂಗಡಿ ಕಾಣಿಸುತ್ತೋ ಅಲ್ಲಿ ನಿಲ್ಲಿಸೋಣ ಅಂತ. ಎಕ್ಸಾಕ್ಟ್ಲಿ 4:35. ಸೊ ಇನ್ನೂ ಯಾವುದು ಟೀ ಅಂಗಡಿಗಳು ತೆಗ್ದೇ ಇಲ್ಲ. ಸೊ ಅದಕ್ಕೆ ಒಂದ್ಸಲ ನಿಲ್ಲಿಸ್ಬಿಟ್ಟು
ಈಗ ಸುಸು ಬ್ರೇಕ್ ಬೇಕಾ ಅಂತ ಕೇಳಿ ಎಸ್ ಬೇಕು ಅಂದರು. ಅದಕ್ಕೆ ಈಗ ಇಲ್ಲಿ ಒಂದು ಸುಸು ಬ್ರೇಕಿಗೆ ಸ್ಟಾಪ್ ಮಾಡಿ ನಂತರ ಹೊರಡುವುದು. ಓಕೆ, ನಾವೊಂದು ಬ್ರೇಕ್ ತೊಗೊಂಡು ಆಮೇಲೆ ಸಿಗುವ. ಅಲ್ಲೇನು ಕಾಣಲ್ಲ ಬಿಡಿ, ನೋಡಿ ನಮ್ಮ ಗಾಡಿ ಲೈಟ್ ಮೇಲೆ ಕಣ್ಣಾಗ್ತಾ ಇದ್ದಾರೆ ಇವರು. ಈಗ ಸ್ವಲ್ಪ ಚಳಿ ಶುರುವಾಗ್ತಾ ಇದೆ. ನಾನು ಇನ್ನೂ ವೆಂಟ್ಸ್ ಎಲ್ಲ ಹಾಗೆ ಓಪನ್ ಆಗಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಟೀಗೆ ನಿಲ್ಲಿಸಿದಾಗ ಮೋಸ್ಟ್ ಓಲಿ ಅರಸೀಕೆರೆ ಅನಿಸುತ್ತೆ, ಅಲ್ಲಿ ನಿಲ್ಲಿಸ್ಕೊಂಡಾಗ ವೆಂಟ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂದರೆ ನಾನು ಮಾತಾಡ್ತಾಯಿದ್ರೆ ವಾಯ್ಸೆಲ್ಲ ಚಳಿಗೆ ನಡ್ಕ ಶುರುವಾಗುತ್ತೆ ಆಮೇಲೆ. ಸೊ ಒಂದು ಫಸ್ಟು ಟೀ ಅಂಗಡಿ ಸಿಕ್ತು. ಓಕೆ, ಇಲ್ಲಿ ಹಾಕ್ಕೊಂಡು ಟೀ ಕುಟ್ಕೊಂಡು ಆಮೇಲೆ ಹೋಗುವ. ಇವತ್ತಿನ ಫಸ್ಟ್ ಟೀ ಫಸ್ಟ್ ಬ್ರೇಕ್. ಚೇರ್ಸ್. ಆಲ್ಮೋಸ್ಟ್ 2 hours ಅಲ್ಲಿ ನಾವು ಇಲ್ಲಿ ಗಣಸಿ ಗೇಟ್ ಅಲ್ವಣ ಇದು? ಮೂಡ್ನಳ್ಳಿ ಗೇಟ್. ಗಣಸಿ ಗೇಟ್ ಇನ್ನು ಎಷ್ಟು ದೂರ ಐತೆ? ಇನ್ನೂ 12 ಕಿಲೋಮೀಟರ್ ಇದೆ ಗಣಸಿ ಗೇಟು. ಟೀ ಕುಡ್ಕೊಂಡು ಮೂವ್ ಆದೋ. ಈಗ ಟೀಗೆ ನಿಲ್ಸಿದ್ರೆ 15 minutes. ಇನ್ನು ನೆಕ್ಸ್ಟ್ ಬ್ರೇಕು ಕಡೂರು ಇಲ್ಲ ಬೀರೂರು ಅಂತ ಅಂದ್ಕೊಂಡಿದ್ದೀವಿ. ಗಂಡಸಿ ಅನ್ನೋ ಊರಿಗೆ ಬಂದಿದ್ದೀವಿ. ಈಗ ಇದೇ ಜಾಗದಲ್ಲಿ ಲಾಸ್ಟ್ ನಾವು 2018 ಗೋವಾಗೆ ಹೋಗ್ಬೇಕಾದ್ರೆ ಶ್ರೀಧರ್ ಬೈದು ಫ್ರಂಟ್ ಬ್ರೇಕ್ ಕ್ಯಾಲಿಬರ್ ಬಿಚ್ಚೋಗ್ಬಿಟ್ಟಿತ್ತು. ಸರ್ವಿಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇನೇ ತೊಗೊಂಬಂದಿದ್ರು. ಅಲ್ಲಿ ನೋಡಿದ್ರೆ ಫ್ರಂಟ್ ಬ್ರೇಕ್ ಕ್ಯಾಲಿಬರ್ನ ಫಿಟ್ಟೇ ಮಾಡಿರಲಿಲ್ಲ, ಬಿದ್ದೋಗಿತ್ತು. ಇಲ್ಲಿ ಬಂದು ಹುಡುಕಿದ್ರು, ಯಾವ ಗ್ಯಾರೇಜು ಇಲ್ಲ ಏನಿಲ್ಲ. ಆಮೇಲೆ ಆ ನಟ್ ಜಾಗಕ್ಕೆ ಒಂದು ಮರದ್ದು ಪೀಸ್ ಹಾಕಿ ಅದನ್ನು ಟೈಟಾಗಿ ಕೂರಿಸಿ ಹಾಗೆ ಓಡಿಸ್ಕೊಂಡು ಹೋಗಿದ್ದು. ನೆಕ್ಸ್ಟು ಶಿವಮೊಗ್ಗದಲ್ಲಿ ಅದಕ್ಕೆ ಸಿಕ್ಕಿದ್ದು, ಅಲ್ಲಿ ರಿಪೇರ್ ಮಾಡಿಸ್ಕೊಂಡಿದ್ದು ಅದನ್ನು. ಸೊ ಮೆಮೊರೀಸ್ ಅವೆಲ್ಲ. ಅರಸೀಕೆರೆ ಎಂಟ್ರಿ ಆದೋ. ಈಗ ಸ್ಟ್ರೈಟು ಅರಸೀಕೆರೆ ಟೌನ್ ಒಳಗಡೆ ಹೋಗುತ್ತೆ. ಅಲ್ಲಿ ಜಂಕ್ಷನ್ ಸಿಗುತ್ತೆ ಒಂದು. ಜಂಕ್ಷನಿಂದ ಲೆಫ್ಟ್ ಹೋದರೆ ನೆಕ್ಸ್ಟು ಬಾಣಾವರ ಆದಮೇಲೆ ಕಡೂರು. ಸೊ ಅರೌಂಡ್ ಒಂದು 45 kilometers ಇದೆ ಇನ್ನು ಕಡೂರು. ನೋಡೋಣ, ಬಾಣಾವರ ಹತ್ರ ನಿಲ್ಲಿಸ್ಕೊಂಡು ನಮ್ಮ ಫ್ರೆಂಡ್ಗೊಂದು ಫೋನ್ ಮಾಡಿ ನೋಡುವ. ಸಿಕ್ಕಿದ್ರೆ ಮೀಟ್ ಮಾಡಿ ಹೋಗೋದು. ತುಂಬ ವರ್ಷ ಆಗಿದೆ ಮೀಟ್ ಮಾಡಿ. ಈಗ ಸ್ವಲ್ಪ ನಮಗೆ ಕೆಲಸ ಕೊಡೋವಂಥ ರೋಡ್ ಬಂತು. ಬಟ್ ಎಷ್ಟು ದೂರ ಇರುತ್ತೆ ಈ ರೋಡು ಅಂತ ಗೊತ್ತಿಲ್ಲ. ಅಲ್ಲಿ ಟೀ ಅಂಗಡಿಯನ್ನು ನಿಲ್ಲಿಸಿದಾಗ ಹೇಳ್ದ ಇಲ್ಲ, ಅರಸೀಕೆರೆ ಆದಮೇಲಿಂದ ಫುಲ್ಲು ಶಿವಮೊಗ್ಗವರೆಗೂ ರೋಡು ಫಸ್ಟ್ ಕ್ಲಾಸ್ ಆಗಿಬಿಟ್ಟಿದೆ ಅಂತ. ಈ ಥರ ಇದೆ. ಬಟ್ ಎಷ್ಟು ದೂರ ಈ ಥರ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದೆ. ಆ್ಯಂಡ್ ಕಡೂರಲ್ಲಿ ನಮ್ಮ ಸ್ನೇಹಿತರು ಸಿಗ್ತಾರೆ. ಈಗ ಬಾಣಾವರ ಪೊಲೀಸ್ ಠಾಣೆ. ರೋಡು ನಾ ನೋಡಿದ್ದು ಅಷ್ಟು ವರ್ಷದಿಂದ ಹೇಗಿತ್ತು ರೋಡು, ಈಗಲೂ ಅದೇ ಇದೆ. ಮೊದಲ ಟೋಲು ಇನ್ನೂ ಶುರುವಾಗಿಲ್ಲ ಅನಿಸುತ್ತೆ. ಸೊ ಹಾಗಾದರೆ ಇನ್ಮೇಲೆ ಓಕೆ, ಚಂದ್ರಪಟ್ಟಣ ಟು ಶಿವಮೊಗ್ಗ ಟೋಲ್ ಇರುತ್ತೆ. ನೋಡ್ತಾ ಇದೆ ಎಷ್ಟು ಟೋಲ್ ಇದೆ ಅಂತ, ಜಾಸ್ತಿನೇ ಇದೆ. ಬಟ್ ಇದು ಹೆವಿ ಟ್ರಾಫಿಕಲ್ಲಿ ಓಡಾಡೋ ಪ್ಲೇಸೇ. ಓಕೆ, ರೋಡ್ ಕ್ವಾಲಿಟಿ ಎಲ್ಲ ನೀಟಾಗಿ ಮಾಡಿಬಿಟ್ಟು ಟೋಲ್ ಕಲೆಕ್ಟ್ ಮಾಡಿದ್ರೆ ಯಾರು ತಾನೇ ಬೇಡ ಅಂತಾರೆ. ಬಟ್ ರೀಸನಬಲ್ ಆಗಿರಬೇಕು. ರೋಡು ಸೂಪರಾಗಿದೆ. ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಓಡ್ತಾ ಇದೆ ನಮ್ಮ ಇಂಡಿಯನ್ ಜುಗಾಡ್ ಕ್ರೂಸ್ ಕಂಟ್ರೋಲ್. ಒಳ್ಳೆ ಕ್ವಾಲಿಟಿ ಕೆಲಸ ಆಗಿದೆ. ಬಟ್ ಈ ಪೇಂಟ್ಗಳು ಹಾಕಿ ವಿಚಿತ್ರ ಅನ್ನಿಸ್ತಾ ಇದೆ. ಚೆನ್ನಾಗಿದೆ ವೆದರು. ಈಗ ಚಳಿ ಅನ್ಸೋಕ್ಕೆ ಶುರುವಾಗ್ತಾ ಇದೆ. ಅಂದರೆ ಆಬ್ವಿಯಸ್ಲಿ ಈ ಕಡೆ ಎಲ್ಲ ಬಯಲುಸೀಮೆ ಅಂದಾಗ ಬಂದೇ ಬರುತ್ತೆ ಚಳಿ. ಶೇಟ್, ಈ ರೋಡು ಹೀಗೇನೇ ಇದೆ ಅಪ್ಪ. ಎಷ್ಟು ವರ್ಷದಿಂದನೂ ಹೀಗೆ ಇದೆ ರೋಡಿದು. ಇನ್ನೇನು ಇದಾಗುತ್ತೋ ಇಲ್ವೋ ಹಾಗಾದರೆ, ಯಾಕಂದರೆ ಅಲ್ಲಿಂದ ಹೈವೇ ಮಾಡೇ ಆಗಿದೆ. ಅಂದರೆ ಇಲ್ಲೇನೋ ಒಳಗೆ ಬರ್ತೀರಾ, ಸಿಟಿ ಒಳಗಡೆ ಬರ್ತೀರಾ, ಒಂದು 5 kilometer ಓಡಾಡ್ತೀರಾ, ಪುನಃ ವಾಪಸ್ ಹೋಗ್ತೀರಿ. ನಿಮ್ಗೆ ಯಾಕೆ ಬೇಕು ಅಂದ್ಬಿಟ್ಟು ಅದನ್ನು ಮೋಸ್ಟ್ಲಿ ಮಾಡೋದೇ ಇಲ್ಲ ಅನಿಸುತ್ತೆ. ಕಡೂರು ಟೌನ್ ಬಂದು, ಸೊ ಇಲ್ಲಿಂದ ಶಿವಮೊಗ್ಗ 70 ಇದೆ. ಜೋಗ್ ಫಾಲ್ಸು 170 ಏನೋ ಇತ್ತು ನೋಡ್ದಂಗೆ. ಓಕೆ, ಎಸ್ 170 ಇರಬೇಕು. ಇಲ್ಲೊಂದು ಹೋಟೆಲ್ ಇತ್ತು, ತುಂಬ ಹಳೆಯ ಹೋಟೆಲು. ಇಡ್ಲಿ ಸೂಪರಾಗಿರ್ತಾಯಿತ್ತು. ಅದೀಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಕೋವಿಡ್ ಆದಮೇಲೆ ಯಾವ್ಯಾವ ಬಿಸ್ನೆಸ್ ಹೆಂಗೆ ಹೊಡೆಸ್ಕೊಂಡೋಯ್ತು ಅಂತಲೇ ಹೇಳೋಕ್ಕಾಗಲ್ವಲ್ಲ. ಆ ಥರ ಹೋಟೆಲ್ ವಿನಾಯಕ ಅಂತ ಇದೆಯಲ್ಲ, ಸೊ ಇಲ್ಲೇ ಇದ್ದಿದ್ದು. ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 3:10 ಬಿಟ್ಟಿದ್ದು, 6:35 ಕಡೂರು, ಇನ್ಕ್ಲೂಡಿಂಗ್ ಒಂದು 15 minutesದು ಒಂದು ಬ್ರೇಕು. ಸೂಪರ್, ಒಳ್ಳೆ ಟೈಮ್ ಮೇಂಟೈನ್ ಮಾಡ್ತಾಯಿದ್ದೀವಿ. ಕಡೂರು ಒಳಗಡೆ ಬಂದು ನಮ್ಮ ಕಸ್ಟಮರ್ ಪ್ಲೇಸ್ ಅಂತಲೂ ಹೇಳ್ಬೋದು, ಇಲ್ಲ ಸ್ನೇಹಿತರು ಅಂಗಡಿ ಅಂತಲೂ ಹೇಳ್ಬೋದು. ಸೊ ಬಂದಿದ್ದೀವಿ. ಇವ್ರನ್ನ ಮಾತಾಡಿಸ್ಕೊಂಡು
ಇವ್ರ ಜೊತೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದು. ಗುಡ್ ಮಾರ್ನಿಂಗ್ ಸರ್. ಆರಾಮ ಸರ್? ಥ್ಯಾಂಕ್ ಯು ವೆರಿ ಮಚ್. ಯಾರೋ ದರೋಡೆಕೋರರು ಬಂದರು ಅಂದ್ಕೊಂಡ್ರಾ? ಇದು ಕಡೂರಲ್ಲಿ ಶ್ರೀರಾಮ ಪ್ರಿಂಟರ್ಸ್ ಅಂತ ನಮ್ಮ ಹಳೇ ಕಸ್ಟಮರು ಅಂಡ್ ಮೋರ್ ದನ್ ಕಸ್ಟಮರು, ನಮ್ಗೊಂದು ಒಳ್ಳೆ ಫ್ರೆಂಡ್. ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದು, ಮೀಟ್ ಮಾಡಾಯ್ತು. ಅವ್ರ ಜೊತೆ ಒಂದು ಟೀ ಕುಡ್ಕೊಂಡು ಒಂದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಈಗ ಹೊರಡ್ತಾ ಇದ್ದೀವಿ. ಓಕೆ ಸರ್, ಸಿಗೋಣ. ಅವ್ರ ಜೊತೆ ಮಾತಾಡಿಕೊಂಡು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಯಿತು, 25 ಮಿನಿಟ್ಸ್. ರೋಡನ್ನು ನೋಡೋಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ, ಬಟ್ ಇನ್ನೂ ಫುಲ್ ಓಪನ್ ಆಗಿಲ್ಲ. ಅದೆಲ್ಲ ಓಪನ್ ಆಗಿದ್ದರೆ ಮೋಸ್ಟ್ಲಿ ನಮಗೆ ಅರಸೀಕೆರೆಯಿಂದ ಶಿವಮೊಗ್ಗ 2 ಅವರ್ಸ್ ಹೊಡಿತಾ ಇದ್ವಿ ನಾವು. ಪ್ರೀತಿ ಕ್ಯಾಂಟೀನ್ ಅಂತ ಇದೆ, ಇದು ತುಂಬಾ ಫೇಮಸ್ ದೋಸೆಗೆ. ದೋಸೆ ಎಲ್ಲ ಇನ್ನೂ 730 740 ಮೇಲಂತೆ. ಸೊ ಬೇರೆ ಚೌಚೌ ಬಾತು, ಇಡ್ಲಿ ಆ ಥರ ಇದೆ ಅಂತೆ. ದೋಸೆ ರೆಡಿ ಆಗೋವರೆಗೂ ಒಂದೊಂಚೂರು ಲೈಟ್ ಆಗಿ ತಿಂಡಿಗೆ ಇಡ್ಲಿ ಎಲ್ಲ ತಿನ್ಕೊಂಡು ನೋಡೋಣ. ಬೀರೂರಲ್ಲಿ ಪ್ರೀತಿ ಕ್ಯಾಂಟೀನ್ ಅನ್ನೋ ಜಾಗದಲ್ಲಿ ತಿಂಡಿಗೆ ನಿಲ್ಲಿಸ್ಕೊಂಡಿದೀವಿ. ಇಲ್ಲಿ ದೋಸೆಗೆ ಭಾರಿ ಫೇಮಸ್. ಈಗ ಇಡ್ಲಿ ತೊಗೊಂಡಿದೀವಿ ನೋಡಿ. ಇಲ್ಲಿ ಇಡ್ಲಿ, ವಡಾ ಸಾಂಬಾರ್ ಡಿಪ್ಪು, ಒಂದು ಪ್ಲೇನ್ ಇಡ್ಲಿ ಡಿಪ್ ಆಗಿದೆ. ವಡಾ ತಂದು ಕೊಡ್ತಾರೆ. ಪ್ರಣಾಮ್ ಅವ್ರದ್ದು ಒಂದು ದೊಡ್ಡ ತಲೆನೋವಾಗಿದೆ. ಗೋಪ್ರೋ ಫುಟೇಜ್ಗಳೆಲ್ಲ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ನೋಡ್ಬೇಕು. ಇಡ್ಲಿ ತಿಂದಾದ್ಮೇಲೆ ಒಂದು ಕೇಸರಿ ಬಾತ್ ಆರ್ಡರ್ ಮಾಡಿದ್ದು, ಸೂಪರ್ ಆಗಿದೆ. ಪೈನಾಪಲ್ ಕೇಸರಿ ಬಾತು. ಹೌದಾ? ನೋಡಿ, ಅವ್ರು ಹೇಳ್ತಾ ಇದಾರೆ ಇದೇ ಸೀಟಲ್ಲಿ ಸಿಹಿ ಬೊಂಬಾಟ್ ಭೋಜನ ಸಿಹಿ ಕೈ ಚಂದ್ರ ಅವರು ಬಂದು ಕೂತಿದ್ರಂತೆ. ಫೇಮಸ್ ಪ್ರೀತಿ ಕ್ಯಾಂಟೀನ್ದು ಬೆಣ್ಣೆ ಮಸಾಲೆ ದೋಸೆ ಬಂತು. ಓಕೆ, ತಿನ್ಕೊಂಡು ಹೊರಡ್ತಾ ಇರೋಣ. ಪ್ರೀತಿ ಟಿಫಾನೀಸಲ್ಲಿ ಮಸ್ತ್ ಬ್ರೇಕ್ಫಾಸ್ಟ್ ಆಯಿತು. ಈಗ ಹೊರಟು ಗೊತ್ತಿಲ್ಲ ಎಷ್ಟು ದೂರವರೆಗೂ ಕಂಟಿನ್ಯೂಸ್ ಆಗಿ ಹೊಡಿತೀವೋ ಇನ್ನೂ ಅಂತ, ಯಾಕಂದರೆ ಸ್ವಲ್ಪ ಹೆವಿನೇ ಅನ್ನಿಸ್ತಾ ಇದೆ ಬ್ರೇಕ್ಫಾಸ್ಟು. ಸೊ ಶಿವಮೊಗ್ಗ ಇನ್ನೂ 70 ಕಿಲೋಮೀಟರ್ಸ್ ದೂರ ಇದೆ. ನೋಡೋಣ ಎಷ್ಟು ಕಂಟಿನ್ಯೂಸ್ ಆಗಿ ಹೊಡೆಯೋಕ್ಕಾಗುತ್ತೋ ಅಷ್ಟು ಹೊಡೆಯೋದು. ಆಗಲಿಲ್ಲ ಅಂದರೆ ರಿಸ್ಕೇ ತಗೊಳ್ಳಲ್ಲ, ನಿಲ್ಲಿಸ್ಬಿಟ್ಟು ಇನ್ನೊಂದು ಟೀ ಬ್ರೇಕ್ ತೊಗೊಂಡು ಹೋಗೋದು. ಪಾಡ್ಗಳು ಹೋಯ್ತವ್ರೆ. ಯಾರು ಹಿಂದೆ ಇದ್ದಾರೆ, ಯಾರು ಮುಂದೆ ಇದ್ದಾರೆ, ಪಕ್ಕ ಯಾರು ಬರ್ತಾ ಇದ್ದಾರೆ, ಏನೂ ಯೋಚನೆ ಮಾಡ್ತಾ ಇಲ್ಲ. ಪಾಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಡು ಕೇಳ್ಕೊಂಡು ನಾವು ಯಾವುದು ಸಾಂಗ್ಸ್ ಕೇಳಲ್ಲ, ಏನೂ ಇಲ್ಲ. ನಮ್ಮ ಪಾಡಕ್ಕೆ ನಾವು ಗಾಡಿ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಒಬ್ಬೊಬ್ರು ತನ್ನಂತರ ಸ್ಟೈಲ್ ಇರುತ್ತೆ. ಒಬ್ಬರು ಗಾಡಿ ಮೇಲೆ ಕೂತ ತಕ್ಷಣ ಸಾಂಗ್ಸ್ಗಳು ಬೇಕು. ನಾವು ಗಾಡಿ ಮತ್ತು ರೋಡು ಎರಡನ್ನೂ ಎಂಜಾಯ್ ಮಾಡ್ತೀವಿ. ಅವರು ಸಾಂಗ್ಸ್ನ ಎಂಜಾಯ್ ಮಾಡ್ತಾರೆ. ತರೀಕೆರೆ ಊರೊಳಗಡೆ ಬರ್ತಾ ಇದ್ದೀವಿ. ಓಕೆ, ಒಂದು ಸಾಂಗ್ ಕೇಳಿದ್ದೀರಾ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು, ಹಾಯಾಗಿ ಮೇಯ್ತಿತ್ತು. ಮೋಸ್ಟ್ಲಿ ಇದೇ ಊರಿರಬೇಕು. ಇದೇ ಊರಿನ ಕುರಿಗಳು ಕೆರೆ ಏರಿ ಮೇಲೆ ಮೋಸ್ಟ್ಲಿ ಮೇಯ್ತಾ ಇದ್ದು ಅನಿಸುತ್ತೆ. ಅದು ನೋಡಿಬಿಟ್ಟು ಸಾಂಗ್ ಬರೆದಿದ್ದಾರೆ. ಲಾಸ್ಟ್ ಕೋವಿಡ್ ಲಾಕ್ಡೌನು ಅಂತ ಆಯ್ತಲ್ಲ, ಸೊ ಲಾಕ್ಡೌನ್ ಅನೌನ್ಸ್ ಮಾಡಿದಾಗ ನಾನು ತರೀಕೆರೆಯಲ್ಲಿದ್ದೆ. ಮಧ್ಯಾಹ್ನ 2 ಗಂಟೆಲಿ ಅನೌನ್ಸ್ ಆಯಿತು ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡಬೇಕು ಅಂತ. 1 ವೀಕು ಇಲ್ಲ 10 ಡೇಸ್ಗಂತ ಫಸ್ಟ್ ಅನೌನ್ಸ್ ಆಗಿದ್ದು. ಸೊ ನಾನಿಲ್ಲಿ ಕೆಲಸದ ಮೇಲೆ ಬಂದಿದ್ದೆ. ಅಯ್ಯೋ, ವಾಪಸ್ ಯಾರು 10 ದಿನ 1 ವಾರ ಬಿಟ್ಕೊಂಡು ಬರ್ತಾರೆ, ಬಂದಿರೋ ಕೆಲಸ ಮುಗಿಸ್ಬಿಡೋಣ ಅಂದ್ಬಿಟ್ಟು ನಾನು ಕಸ್ಟಮರ್ದು ಆಫೀಸ್ ಒಳಗಡೆ ಸೇರಿಕೊಂಡು ಅವ್ರಿಗೆ ಆಚೆಯಿಂದ ಬಾಗಿಲು ಹಾಕ್ಕೊಂಡು ಹೋದ್ರು. ನಾನು ನನ್ನ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೊರಟಿದ್ದು. ಅದೇ ಲಾಸ್ಟ್ ನಾನು ಈ ರೋಡಿಗೆ ಬಂದಿದ್ದು. ಅದಾದಮೇಲೆ ಬಂದಿಲ್ಲ. ರೋಡ್ ಅಂತೂ ಹಾರಿಬಲ್ ಆಗಿದೆ. ನನ್ನ ಗಾಡಿಲಾದರೆ ಅಡ್ವೆಂಚರ್ ಬೈಕು, ಶಾಕ್ ಅಬ್ಸರ್ವ್ಸು ಮಾಡಿಫೈ ಆಗಿದೆ. ಆ್ಯಂಡ್ ಇವೊಂದು ಪ್ರಣಾಮ್ದು ಹಿಮಾಲಯನ್ನು, ಅದಂತೂ ಶಾಕ್ ಅಬ್ಸರ್ವ್ ಸೂಪರು. ಸೊ ನಮಗೇನು ಅಷ್ಟು ಗೊತ್ತಾಗ್ತಾಯಿಲ್ಲ, ಹೊಡ್ಕೊಂಡು ಬರ್ತಾಯಿದ್ದೀವಿ. ಪಾಪ ಶ್ರೀಧರ್ ಬೈದು RS 200 ಒಂಚೂರು ಹಳ್ಳಕ್ಕೆ ದಡ್ ಅಂತ ಎಸಿದಂಗೆ ಆಗ್ತಾ ಇರುತ್ತೆ. ಎಷ್ಟು ಕಷ್ಟಪಟ್ಕೊಂಡು ಓಡಿಸ್ಕೊಂಡು ಬರ್ತಾ ಇರಬೇಕು. ನಮ್ಮ ಜೊತೆಗೇ ಬರ್ತಾ ಇದ್ದಾರೆ. ಶಿವಮೊಗ್ಗ ಇನ್ನೂ ಒಂದು 20 ಕಿಲೋಮೀಟರ್ಸ್ ಇರಬೇಕು ಅನಿಸುತ್ತೆ. ಇದು ಭದ್ರಾವತಿಲಿದ್ದೀವಿ. ಅಂದರೆ ಭದ್ರಾವತಿ ಟೌನ್ ಒಳಗಡೆ ಹೋಗ್ತಾ ಇಲ್ಲ, ಬೈಪಾಸು ಇದನ್ನೇ ಬರ್ತಾ ಇದ್ದಾರೆ. ನಾನು ಮಿರರಲ್ಲಿ ನೋಡ್ಕೊಂಡು ಅವ್ರನ್ನ ಬರ್ತಾ ಇದ್ದಾರೆ. ಅವ್ರ ಗಾಡಿದು 2 ಗಾಡಿದು ಹೆಡ್ಲೈಟ್ ಕಾಣಿಸ್ತಾ ಇದೆಯಾ? ಹೋಗ್ತಾ ಇದ್ದೀನಿ. ಹೆಡ್ಲೈಟ್ ಕಾಣಿಸ್ತಾ ಇಲ್ವಾ? ಸೊ ಸ್ಲೋ ಮಾಡಿಕೊಂಡು ಹೆಡ್ಲೈಟ್ ಕಾಣೋವರೆಗೂ ನಿಂತ್ಕೊತೀನಿ. ಜೋಗ್ ಫಾಲ್ಸ್ ಇನ್ನೂ 88 ಕಿಲೋಮೀಟ್ರ್ ದೂರ ಇದೆ. ಶಿವಮೊಗ್ಗಗೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ಭದ್ರಾ ನದಿ ಆಲ್ಮೋಸ್ಟ್ ಡ್ರೈ ಲೆವೆಲ್ಲ. ಎಸ್, ಡ್ರೈ ಲೆವೆಲಲ್ಲಿದೆ ಭದ್ರಾ ನದಿ. ಎಕ್ಸಾಕ್ಟ್ಲಿ 250 ಕಿಲೋಮೀಟರ್ಸ್ ಆಯಿತು ಮನೆಯಿಂದ. ನನ್ನ ಚಾನಲಲ್ಲಿ ಇದೇ ಫಸ್ಟು ಶಿವಮೊಗ್ಗ ನೋಡ್ತಾ ಇರೋದು. ಸೊ ಇದೇ ಖುಷಿಗೆ ಒಂದು ಲೈಕು, ಒಂದು
ಶೇರು, ಒಂದು ಕಾಮೆಂಟು, ಒಂದು ಸಬ್ಸ್ಕ್ರೈಬು. ಏಯ್ ಪ್ರಣಾಮ್, ಪೆಟ್ರೋಲ್ಗೆ ಟೀ ಬೇಕು. ಇನ್ನು 4 ಕಿಲೋಮೀಟರ್ ಲೆಫ್ಟಿಗಿದೆ. ಹಾಂ, ಆ ಲೆಫ್ಟಲ್ಲಿ ಹಳ್ಳಿ ಗಲ್ಲಿ ರೋಡ್ ಥರ ಐತೆ, ಅಲ್ಲಿ ಹಾಕೊಂಡ್ಬಿಡೋಣ. ಸರಿ, ಹೈವೇ. ಓಕೆ. ಓ ಹೌದಾ, ಇದೇನು ಹೈವೇ? ಸೊ ಇಲ್ಲೊಂದು ಎಳ್ನೀರು ಕುಟ್ಕೊಂಡು ಒಂದು 20 ಮಿನಿಟ್ಸ್ ಕೂತಿದ್ದು, ಎಲ್ಲ ರೆಡಿ ಆಗ್ತಾ ಇದಾರೆ ಹೊರಡೋದೀಗ. ನೆಕ್ಸ್ಟ್ ಬ್ರೇಕು, ಒಂದು ಫ್ಯೂಯಲ್ಲು, ಅದಾದಮೇಲೆ ಸೀದಾ ಜೋಗ ಫಾಲ್ಸ್. ಇನ್ನೂ 70 ಕಿಲೋಮೀಟ್ರ್ ಇದೆ. ನಮಗೆ ಬೇಕಾಗಿರೋ ಫ್ಯೂಯಲ್ ಸಿಗ್ತಾ ಇಲ್ಲ. ಸೊ ಒನ್ಸ್ ಫ್ಯೂಯಲ್ ಸಿಕ್ಬಿಟ್ರೆ ಕಂಟಿನ್ಯೂಸ್ ಆಗಿ ಹೊಡೆದು ಟೈಮ್ ಸೇವ್ ಮಾಡ್ಕೋತೀವಿ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ. ಬಟ್ ಈಗಲೂ ಆನ್ ಟೈಮಲ್ಲೇ ಇದ್ದೀವಿ. 10-15 ಮಿನಿಟ್ಸ್ ಡಿಲೇ ಆಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಇವ್ರಿಗೆಲ್ಲ ಹೇಳ್ತಾ ಇದ್ದು ಬೈ 11-11:30 ಜೋಗ್ ಅಂತ. ಸೊ ಮ್ಯಾಕ್ಸಿಮಮ್ ಬೈ 12 ರೀಚ್ ಆಗ್ತೀವಿ ಅಂತ ಅನ್ಕೊತಾ ಇದ್ದೀನಿ. ನೋಡಿ, ಈ ಥರ ರೋಡಲ್ಲಿ ಓಡಿಸ್ತಾ ಇದ್ರೆ ಏನು ಖುಷಿ ಕೊಡುತ್ತೆ. ಸೂಪರ್. ಎರಡು ಸೈಡು ಒಳ್ಳೆ ಮರದ ನೆರಳು, ಸಕ್ಕದಾಗಿದೆ. ಫುಲ್ಲು ತಿಕ್ ಫಾರೆಸ್ಟ್ ಥರ ರೋಡ್ ಸೈಡಲ್ಲೇ ಇದೆ. ನೋಡಿ ಹೆಂಗಿದೆ ಇದೆಲ್ಲ, ಸೂಪರಾಗಿರುತ್ತಲ್ಲ ಈ ಥರ ಎಲ್ಲ ಓಡಿಸ್ತಾ ಇದ್ರೆ. ಸೊ XP 95ಅಲ್ಲಿ 110 ಫುಲ್ ಟ್ಯಾಂಕ್ ಆಯಿತು. ಅಲ್ಲಿಗೂ ಮೈಸೂರಿಗೂ ಇಲ್ಲಿಗೂ ಆಲ್ಮೋಸ್ಟ್ 2 ರೂಪಿ 30 ಪೈಸೆನೋ ಡಿಫ್ರೆನ್ಸ್ ಇದೆ. ಮನೆ ಹೊರಟಾಗಿಂದನೂ 304 ಕಿಲೋಮೀಟರ್ಸ್ ಆಗಿದೆ. ನಿಂತ್ಕೊತಾ ಇದ್ರೆ ಏನು ಶೆಕೆ, ಒಳಗಡೆ ಮೈಯಲ್ಲೆಲ್ಲ ನೀರು ಸುರಿಯೋಕೆ ಶುರುವಾಗೋಯ್ತು. ಈಗ ನೋಡಿ, ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡಿದ ತಕ್ಷಣ ತಣ್ಣ ಗಾಳಿ ಬೀಸ್ತಾ ಇದೆ. ಒಳಗಡೆ ಸ್ವೆಟ್ ಆಗಿರೋದಕ್ಕೂ ಅದಕ್ಕೂ ಫುಲ್ ತಣ್ಣಗಾಗ್ತಾ ಇದೆ. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇದೇನಾದ್ರು ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಬಟ್ ಅಷ್ಟೇ ಕಷ್ಟನೂ ಆಗುತ್ತೆ. ಯಾಕಂದರೆ ಇಲ್ಲೆಲ್ಲ ಮಳೆ ಒಂದ್ಸಲಿ ಶುರುವಾದರೆ ಮಾನ್ಸೂನಲ್ಲಿ ಕಂಟಿನ್ಯೂಸ್ ಆಗಿ ಹೊಡಿತಾನೆ ಇರುತ್ತೆ. ಎಸ್ಪೆಷಲಿ ಸಾಗರ ಆದಮೇಲೆ ತಾಳಗುಪ್ಪ ಅಂತೆಲ್ಲ ಬರುತ್ತೆ. ಅಂದರೆ ಜೋಗ್ ಫಾಲ್ಸ್ಗೆ ಟ್ರೈನಿಂದ ಬರೋರು ಅಲ್ಲಿ ಇಳಿದು ಆಮೇಲೆ ಹೋಗ್ತಾರೆ. ಸೊ ಅಲ್ಲೆಲ್ಲ ಒಂದು ಸಲ ಶುರುವಾದರೆ 3 ತಿಂಗಳು 4 ತಿಂಗಳೆಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರುತ್ತೆ. ಬಟ್ ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ, ಈಗಲೇ ಇಷ್ಟೊಂದೆಲ್ಲ ಖುಷಿ ಅನ್ನಿಸ್ತಾ ಇದೆ. ಇನ್ನು ಆ ಟೈಮಲ್ಲಿ ಇನ್ನು ಹೆಂಗಿರುತ್ತೆ ಅಲ್ವೇ? ಬಟ್ ಇನ್ನೊಂದೇನೆಂದರೆ ಬೈಕರ್ಸ್ಗಳಿಗೆ ಒಳ್ಳೆ ಮಜಾ. ಆಲ್ಮೋಸ್ಟ್ ಶಿವಮೊಗ್ಗ ಆದಮೇಲಿಂದ ಕಾರ್ನರಿಂಗ್ಗಳೆಲ್ಲ ಸೂಪರ್ ಆಗಿದೆ. ಸಾಗರ ಟೌನ್ ಒಳಗಡೆ ಎಂಟ್ರಿ ಆಗಿದ್ದೀವಿ. ಜೋಗ್ ಫಾಲ್ಸ್ 29, 187, ಕಾರವಾರ 185. ಸೂಪರ್. ನಾವು ಗೋವಾಗೆ ಹೋಗಿದ್ದ ದಾರಿ ಕಂಪ್ಲೀಟ್ ಇದೇ ದಾರಿಲಿ ಹೋಗಿದ್ದವು. ಅದೊಂದು ಟ್ರಿಪ್ ಮಾತ್ರ ಸೂಪರಾಗಿತ್ತು. ಒಳ್ಳೆ ಎಂಜಾಯ್ ಮಾಡ್ದು. ಸ್ವಲ್ಪ ಯಾಕೋ ಲೋ ಅನ್ನಿಸ್ತಾ ಇದೆ. ಬಿಸಿಲು ಜಾಸ್ತಿ ಆಗ್ತಲ್ಲ, ಚೂರು ಬಾಯೆಲ್ಲ ಒಣಗ್ತಾ ಇದೆ. ಇನ್ನು 29 ಕಿಲೋಮೀಟ್ರ್ ಇದೆ. ಸೊ ಇಲ್ಲೆಲ್ಲೂ ನಿಲ್ಲಿಸಲ್ಲ. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹತ್ರ ನಿಲ್ಲಿಸ್ಕೋಣ. ನಾನು ಲಾಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟು ಜೂನ್ ಜುಲೈ ಟೈಮಲ್ಲಿ ಬಂದಿದ್ದು. ಲಾಸ್ಟ್ ವಿಸಿಟ್ ಆಯಿತು, ಒಂದು 4 ಇಯರ್ಸ್ ಆಗ್ತಾ ಬಂತು. ಏನು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಇಲ್ಲೆಲ್ಲ. ಇದು ನಿಲ್ಲಿಸ್ಕೊಂಡು ಒಂದು ಫೋಟೋಶೂಟ್ ಮಾಡಿಕೊಂಡು, ನಾನು, ನನ್ನ ವೈಫು, ನನ್ನ ಮಗಳು 3 ಜನ ನಿಂತ್ಕೊಂಡು ಆರಾಮಾಗಿ ಫೋಟೋಶೂಟ್ ಮಾಡಿಕೊಂಡು, ಮಳೆ ಬರ್ತಾಯಿತ್ತು, ರೈನ್ ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ದು. ತಾಳಗುಪ್ಪ ರೈಲ್ವೆ ಸ್ಟೇಷನ್ ಬಂತು ಅಂತ ಅನಿಸುತ್ತೆ. ಎಸ್, ತಾಳಗುಪ್ಪ. ಎಲ್ಲರೂ ಒಂದು ಟೀ ಕುಡಿಯೋಣ, ಕೇಳೋಣ. ಎಸ್, ಇದೇ ಇದ್ದಿದ್ದು ತಾಳಗುಪ್ಪ ರೈಲ್ವೆ ಸ್ಟೇಷನ್ನು. ಜೋಗ್ ಫಾಲ್ಸಿಗೆ ಬರೋರು ಹಿಡಿದು ಆಮೇಲೆ ಬರಬೇಕು. ಇಲ್ಲಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಹತ್ರ ನಿಂತ್ಕೊಂಡು ಒಂದು ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಆಗಲಿಲ್ಲ, ತುಂಬ ಗಂಟ್ಲೆಲ್ಲ ಡ್ರೈ ಆದಂಗೆ ಅನ್ನಿಸ್ತು. ಸೊ ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಹಾಗೇ ಒಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ನೀರು ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಒಂದು ಕಡೆ ನಿಲ್ಲಿಸಿದ್ರೆ ಒಂದು ಕಡಿಮೆ ಅಂದರೆ ಒಂದು 15 ಮಿನಿಟ್ಸು ಹಿಂಗೆ ಒಬ್ಬರು ಗಾಡಿಯಿಂದ ಇಳಿದು ಹೆಲ್ಮೆಟ್ ಬಿಚ್ಚಿ ಪುನಃ ಗ್ಲೌಸ್ ಎಲ್ಲ ತೆಗ್ದು ಹಾಕ್ಕೊಂಡು ಹೊರಡೋಷ್ಟೊತ್ತಿಗೆ ಒಂದು 15 ಮಿನಿಟ್ಸ್ ಆಗುತ್ತೆ. ಬಟ್ ಈ ಥರ ಬ್ರೇಕ್ಗಳು ತುಂಬ ಅವಶ್ಯಕತೆ ಇರುತ್ತೆ. ಬಾಡಿಗೆ ಸಿಕ್ಕಾಬಟ್ಟೆ ಸ್ಟ್ರೈನ್ ಮಾಡಿಕೊಂಡು ಇಲ್ಲ ಹೊಡೆದೇ ಬಿಡೋಣ, ಇನ್ನು 5 ಕಿಲೋಮೀಟ್ರು 8 ಕಿಲೋಮೀಟ್ರ್ ಅಂತೆಲ್ಲ ಅಂದ್ಕೊಂಡು ಹೋಗ್ತಾ ಇದ್ದರೆ ಸಿಕ್ಕಾಬಟ್ಟೆ ಸ್ಟ್ರೈನ್ ಆಗುತ್ತೆ. ಅದ್ರ ಬದಲು ಯಾವಾಗ ಬಾಡಿ ಒಂದು ಸಲ ಬ್ರೇಕ್ ಬೇಕು ಅನಿಸುತ್ತೋ ಆ ಟೈಮಲ್ಲಿ ಬ್ರೇಕ್ ತೊಗೊಂಡ್ಬಿಟ್ರೆ ಯು ವಿಲ್ ಬಿ ಫೀಲಿಂಗ್ ಫ್ರೆಶ್. ಸೊ ನೋಡಿ, ಈಗ ಜಾಸ್ತಿ ಏನು ದೂರ ಇರಲಿಲ್ಲ, 8 ಕಿಲೋಮೀಟ್ರು. ಬಟ್ ಆದರೂ ನನಗೆ ಲಾಸ್ಟ್ ಒಂದು 2-3 ಕಿಲೋಮೀಟರ್ಸಿಂದ ತುಂಬ ಬಾಯಾರಿಕೆ ಆದಂಗೆ ಆಯಿತು. ಅದನ್ನೇ ಹಾಗೆ ಬಿಟ್ಟರೆ ಡಿಹೈಡ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಅದ್ರ ಬದಲು ಎಲ್ಲಿ ಕಾಣಿಸುತ್ತೋ ಅಲ್ಲಿ ನಿಲ್ಲಿಸ್ಕೊಂಡು ಒಂದು 5 ನಿಮಿಷ ಗಾಡಿಯಿಂದ ಕೆಳಗೆ ಇಳಿದು ಒಂದು ಲೈಟಾಗಿ ಟೀ ಕುಡ್ಕೊಂಡು ನೀರು ಕುಡ್ಕೊಂಡು ಈಗ ಹೊರಟು ಪುನಃ ಅಗೇನ್ ಫೀಲಿಂಗ್ ಫ್ರೆಶ್. ಈ ರೋಡಲ್ಲಿ ಬರ್ಬೇಕಾದ್ರೆ ಈ ಥರ ಚಿಕ್ಕ ಚಿಕ್ಕ ಹಸುಗಳು
ರೋಡ್ ಮಧ್ಯ ಸಡನ್ನಾಗಿ ಬಂದ್ಬಿಡುತ್ತೆ, ತುಂಬ ಕೇರ್ಫುಲ್ಲಾಗಿರಬೇಕು. 2 ಸಲ ನಮಗೆ ಕ್ಲೋಸ್ ಎನ್ಕೌಂಟರು, ಸೊ ಆದಷ್ಟು ಕೇರ್ಫುಲ್ಲಾಗಿರಿ. ಸೊ ಜೋಗ್ ಫಾಲ್ಸ್ಗೆ ಬಂದು ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ. ಸೊ ಸ್ನೇಹಿತರೆ ನೋಡಿ, ಜೋಗದ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಸಾಯೋದೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಹೇಳಿರೋ ಹಾಗೆ ಜೋಗದ ಗುಂಡಿ ನೋಡೋಕೆ ಬಂದಿದ್ದೀನಿ ನಾನು. ಇಲ್ಲಿ ನಾವು ಒಳಗಡೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಒಂದು ರೌಂಡು ಓಡಾಡೋಣ ಅಂತ ಅನ್ಕೊತಾ ಇದ್ವಿ. ನೋಡೋಣ, ನಾವು ಸೀದಾ ಒಳಗಡೆಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಯಾರು ಇಲ್ಲೆಲ್ಲ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಕ್ಕಂತ ಖಂಡಿತ ಸಾಧ್ಯ ಇಲ್ಲ. ಓ ಇದೇನಿದು ಈ ಥರ ಕೇಳೋಣ ಎಷ್ಟು ಅಂತ. ಬಸ್ ಒಂದಕ್ಕೆ 5, ವಿದೇಶಿ ಪ್ರವಾಸಿಗರಿಗೆ 5, ದ್ವಿಚಕ್ರ ವಾಹನ ಒಂದಕ್ಕೆ 20. ನನಗೊಂದು 4-5 ಇಯರ್ಸ್ ಬ್ಯಾಕ್ ಬಂದಿದ್ದಾಗ ತುಂಬಾ ಚೆನ್ನಾಗಿತ್ತಪ್ಪ. ಒಂಥರ ಇಲ್ಲೆಲ್ಲ ಗ್ರೀನಾಗಿತ್ತು, ಪಾರ್ಕ್ ಥರ ಅಲ್ಲ, ಬಟ್ ಮರದ ನೆರಳು ತುಂಬ ಚೆನ್ನಾಗಿತ್ತು. ಬಟ್ ಏನಕ್ಕೆ ಇದೆಲ್ಲ ತೆಗೆದುಬಿಟ್ಟು ಇಲ್ಲಿ ಕಾಂಕ್ರೀಟ್ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲಪ್ಪ. ಬರ್ತಾರೆ, ಟೂರಿಸ್ಟ್ ಪ್ಲೇಸು ಇಂಪ್ರೂವ್ ಮಾಡಬೇಕು ಅಂತ ಮಾಡ್ತಾರೆ, ಬಟ್ ಟೂರಿಸ್ಟ್ ಪ್ಲೇಸ್ಗೆ ಬರೋದೇ ಗ್ರೀನಿಶ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ ವಾಪಸ್ ಇದನ್ನೂ ಕಾಂಕ್ರೀಟ್ ಕಾರ್ಡ್ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ನೋಡಿ ಇಲ್ಲೆಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಎಲ್ಲ ಕಮರ್ಷಿಯಲೈಸ್ ಆಗಿಬಿಡ್ತಾ ಇದೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ರೆವಿನ್ಯೂ ಎಲ್ಲೆಲ್ಲಿ ಬರುತ್ತೆ ಅದನ್ನು ನೋಡ್ತಾರೆ. ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ನಾವು ಒಂದು 5 ಇಯರ್ಸ್ ಬ್ಯಾಕ್ ಬಂದಾಗ ಇದನ್ನೆಲ್ಲ ವಾಕ್ ಮಾಡಿ ಹೋಗಿದ್ದು, ಒಂದು ರೌಂಡ್ ಥರ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತೇ ಆಗಲಿಲ್ಲ ಅಲ್ಲಿ. ಈಗ ಅವ್ರನ್ನ ಕೇಳಿದ್ಮೇಲೆ ಅರ್ಥ ಆಯಿತು, ಓ ಇಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ ಅಲ್ವಾ ಅಂತ. ಓಕೆ, ಗಾಡಿ ನೆರಳಲ್ಲಿ ಹಾಕ್ಬಿಟ್ಟು ನೋಡೋಣ. ಜೋಗ್ ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ಏನು ಜೋರಾಗಿ ಇಲ್ಲೂ ಅಂತೆ. ಸೊ ಎಷ್ಟಿದೆ ಅಷ್ಟೇ ನೋಡೋಣ ಅಂತ ಈಗ ಹೋಗ್ತಾ ಇದ್ದೀವಿ. ಹೇಗೆ ಕಾಣುತ್ತೆ ಏನು ಅಂತ ಗೊತ್ತಿಲ್ಲ. ಓ ಸೂಪರಾಗೇ ಇದೆ. 1 2 3 ನೋಡಿ ಹೇಗಿದೆ, ಸೂಪರ್. ಸೊ ಇದೆ ಮಳೆ ಟೈಮಲ್ಲಿ ಸಿಕ್ಕಾಬಟ್ಟೆ ಜೋರಾಗಿ ಬರ್ತಾ ಇರುತ್ತೆ. ಸೊ ರಾಜ ರಾಣಿ ರೋಲರ್ ರಾಕೆಟ್ ಇದು 4 ಇದೆ ನೋಡಿ ಇಲ್ಲಿ. ಓಕೆ, ಯಾವ್ದು ರಾಜ ಯಾವ್ದು ರಾಣಿ ಅದು ಗೊತ್ತಿಲ್ಲ. ಸೊ ಹೇಳೋದು 4 ಫಾಲ್ಸು ರಾಜ ರಾಣಿ ರೋಲರ್ ರಾಕೆಟ್ ಅಂತ ಹೇಳ್ತಾರೆ. 4 ಇಲ್ಲೇ ಕಾಣಿಸ್ತಾ ಇದೆ. ಇದು ನಂದು ಬಂದಿರೋದು ಒಂದು 3ನೇ ಸಲ ಏನೋ. ಫಸ್ಟ್ ಟೈಮು ಗೋವಾಗೆ ಹೋಗ್ಬೇಕಾದ್ರೆ ಬಂದಿದ್ದು ಫ್ರೆಂಡ್ಸ್ಗಳೆಲ್ಲ ಇದೇ ಬೈಕಿಂಗ್ ಟ್ರೂಪಲ್ಲೇ. ಶ್ರೀಧರ್ ಒಬ್ಬರು ಇದ್ದರು ಆಗ ನಮ್ಮ ಜೊತೆ. ಅದಾದಮೇಲೆ ಇನ್ನೊಂದ್ಸಲಿ ನಾನು ವೈಫು ಮಗಳು ಬಂದಿದ್ದು. ಸೊ ಇದು 3ನೇ ಸಲ. ಬಟ್ ಓಕೆ, ಮಳೆಗಾಲದಲ್ಲಿ ಬಂದರೆ ನಮಗಿಲ್ಲಿ ಏನು ನೋಡೋಕೆ ಕಾಣೋದಿಲ್ಲ. ಫುಲ್ ಮೋಡಗಳು ಪಾಸ್ ಆಗ್ತಾನೇ ಇರ್ತವೆ. 2 ನಿಮಿಷ ಕ್ಲಿಯರ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಫುಲ್ಲು ಮೋಡಗಳು ಬಂದ್ಬಿಡುತ್ತೆ. ಸೊ ಆ ಥರ ಇರುತ್ತೆ. ಇವತ್ತು ಇಷ್ಟು ನೀಟಾಗಿದೆ, ಬಟ್ ನೀರು ತುಂಬಾ ಕಡಿಮೆ ಇದೆ. ರಾಜ ರಾಣಿ ರೋಲರ್ ರಾಕೆಟ್. ಸೊ ಇದು ನೋಡೋಕ್ಕೆ ಬಂದಿದ್ದೀವಿ ನಾವೆಲ್ಲ. ಖಂಡಿತವಾಗ್ಲೂ ನಾನು ಅಂದ್ಕೊಂಡಿದ್ದು ಏನೂ ಸಿಗಲ್ಲ ಅಂತ, ಬಟ್ ಇಷ್ಟಾದ್ರೂ ಸಿಕ್ಕಿದೆ ನಮಗೆ. ಸೂಪರ್ ಲಕ್ಕಿ ಅಂತ ಫೀಲ್ ಆಗ್ತಾ ಇದೆ. ಅಲ್ಲಿ ನೋಡಿ, ಇಲ್ಲಿ ಬಾಟಮಲ್ಲಿ ಆ ಚಿಕ್ಕದು ಫಾಲ್ ಬೀಳ್ತಾ ಇದೆಯಲ್ಲ, ಅದ್ರ ಬಾಟಮಲ್ಲಿ ನೋಡಿ ರೈನ್ಬೋ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ಅಲ್ವಾ. ಇದನ್ನ ನೋಡಿಕೊಂಡು ಹೊರಡೋಣ. ಗಾಡಿ ಎಲ್ಲ ತುಂಬ ದೂರ ಇದೆ, ಎಲ್ಲ ಹೆಲ್ಮೆಟ್ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಓಕೆ, ಆದಷ್ಟು ಬೇಗ ಹೆಲ್ಮೆಟ್ ಕ್ಯಾಮ್ರಾದಲ್ಲಿ ಸಿಗೋಣ. ಬಾಯ್. ಇಲ್ಲಿಗೆ ನಮ್ಮ ಜೋಗದ ಗುಂಡಿ ನೋಡಿ ಆಯಿತು. ಈಗ ನಾವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೀವು ನಮ್ಮ ಮುಂದಿನ ವಿಡಿಯೋನ ಕಾಯ್ದು ನೋಡಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇಲ್ಲಿ ನೀರಿಲ್ಲ, ಬಟ್ ನಮ್ಮ ಲಕ್ಕು. ಸೊ ಅಲ್ಲಿ ಫಾಲ್ಸಲ್ಲಿ ಸ್ವಲ್ಪನಾರು ನೀರಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮುಂದಿನ ವಿಡಿಯೋಗಳಿಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಚೆಕ್ ಮಾಡ್ತಾ ಇರಿ. ಇದೊಂದು ಸೀರೀಸು 5 ದಿನದ್ದು. ಇಲ್ಲಿ ಶುರು ಮಾಡಿದ್ದೀನಿ, ಇಲ್ಲೇ ಮುಗಿಸ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.